ಅಪಾರ್ಟ್ಮೆಂಟ್ ನಲ್ಲಿ ಸಿಲಿಂಡರ್ ಸ್ಫೋಟವಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾವ ಭಾಗದ ಅಪಾರ್ಟ್ಮೆಂಟ್ ಇದು, ಯಾಕೆ ಈ ಕಾರಣಕ್ಕೆ ಅವಘಡ ಆಯಿತು ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನೋಡ್ತಾ ಹೋಗೋಣ. ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಭಯಾನಕ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸಿಗ್ತಾ ಇದೆ. ಇನ್ನು ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಇಡೀ ಮನೆಯಲ್ಲಿ ಹಾನಿಗೊಳಗಾಗಿದೆ. ಪುಲಕೇಶಿ ನಗರದ ಡೇವಿಸ್ ರಸ್ತೆಯ ವಿಶ್ರಾಮ್ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ಆಗಿರೋದು. ಮನೆಯಲ್ಲಿದ್ದ ಮೂವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಇಂದು ಮುಂಜಾನೆ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರಿ ಏನಾದರೂ ಮಲಗಬೇಕಾದ್ರೆ ಸಿಲಿಂಡರ್ ಆಫ್ ಮಾಡದೆ ಮಲಗಿದ್ರ ಏನ್ ಕತೆ ಅಂತ ಗೊತ್ತಿಲ್ಲ. ಬಟ್ ವಿಪರೀತ ಭಯಾನಕವಾಗಿ ಅಲ್ಲಿ ಅವಘಡ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಅಪಾರ್ಟ್ಮೆಂಟ್ನ ಹೊರಭಾಗದಲ್ಲಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳು ತೋರಿಸ್ತಾ ಇದೆ ಎಷ್ಟು ಭಯಾನಕತೆಯಿಂದ ಬ್ಲಾಸ್ಟ್ ಕೂಡಿತ್ತು ಅಂತ. ಬ್ಲಾಸ್ಟ್ನ ತೀವ್ರತೆ, ಆ ಕಿಟಕಿ ಗಾಜುಗಳೆಲ್ಲ ಹೇಗೆ ಒಡೆದು ಕೆಳಗಡೆ ಚೂರ್ ಚೂರಾಗಿ ಬೀಳುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಇಡೀ ಮನೆ ಬೆಂಕಿಯಿಂದ ಆವೃತಗೊಂಡಿದೆ. ಈ ಘಟನೆ ಆಗ್ಬೇಕಾದ್ರೆ 3 ಜನ ಇದ್ರಂತೆ ಮನೆಯಲ್ಲಿ. ಅವರೆಲ್ಲರಿಗೂ ಕೂಡ ಸೀರಿಯಸ್ ಇಂಜುರಿಗಳಾಗಿದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಮನೆ ಒಳಗೆ ಯಾವ ವಸ್ತು ಇತ್ತು ಯಾವುದಿರಲಿಲ್ಲ ಅಂತ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾ ಇದೆ. ಬೆಳಗ್ಗೆ 5 ಗಂಟೆ ಸುಮಾರಿಗಾಗಿದ್ದು, ಈಗೊಂದು 7:30 ಅಷ್ಟೊತ್ತಿಗೆ ಘಟನೆ ಎಲ್ಲ ಆದ ನಂತರದ ಚಿತ್ರಣ ನೋಡ್ತಾ ಇದ್ದೀರಾ. ಇಡೀ ಅಪಾರ್ಟ್ಮೆಂಟ್ನ ಫ್ಲೋರ್ ಏನಿದೆ ಅಷ್ಟು ಫ್ಲೋರು ಕಪ್ಪಾಗಿರೋದನ್ನ ನೋಡ್ತಾ ಇದ್ದೀರಾ. ಅಂದರೆ ಬೆಂಕಿಯ ಹಾನಿ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಕಿಟಕಿ ಆ ಮಟೀರಿಯಲ್ಸ್ ಇರುತ್ತಲ್ಲ, ಕಿಟಕಿಯನ್ನು ಹಾಕೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಮಟೀರಿಯಲ್ಸ್ ಗಾಜಿರ್ಬೋದು ಅಥವಾ ಆ ಮೆಟಲ್ ಇರ್ಬೋದು, ಎಲ್ಲವೂ ಕೂಡ ಚೂರ್ ಚೂರಾಗಿದೆ. ಅಷ್ಟು ಫೋರ್ಸ್ಫುಲ್ಲಾಗಿ ಬ್ಲಾಸ್ಟ್ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಈ ಸಿಲಿಂಡರ್ ಬ್ಲಾಸ್ಟ್ ಎಲ್ಲ 3-4 ರೀಸನ್ಗಳಿಗಾಗತ್ತೆ. ಒಂದು, ನಾನು ಆಗಲೇ ಹೇಳಿದಾಗೆ ಗ್ಯಾಸ್ ಲೀಕೇಜು, ಶಾರ್ಟ್ ಸರ್ಕ್ಯೂಟು ಈ ಟೈಮ್ನಲ್ಲಿ, ಅಥವಾ ಪೂರೈಕೆ ಮಾಡಿದಂತಹ ಗ್ಯಾಸ್ ಸಿಲಿಂಡರ್ ಗುಣಮಟ್ಟದ ಕ್ವಾಲಿಟಿಯಿಂದ ಕೂಡಲಿಲ್ಲ ಅಂದ್ರೂ ಆಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ದೃಶ್ಯ ಸಿಸಿಟಿವಿಯಲ್ಲಿ ನೋಡ್ತಿದ್ರೆ ಬಹಳ ಭಯ ಆಗುತ್ತೆ. ಘಟನೆಗೆ ಪ್ರಮುಖ ಕಾರಣ ಏನು ಅಂತ, ಗ್ಯಾಸ್ ಲೀಕೇಜ್ ಇಂದ ಆಗಿದ್ದ ಅಥವಾ ಬೇರೆ ಏನಾದರೂ ರೀಸನ್ಸಾ? ಹಾಗೆ ಈ ಇಂಜುರಿಯನ್ನ ಸಸ್ಟೈನ್ ಮಾಡಿದವರು ಬದುಕುವಂತಹ ಪಾಸಿಬಿಲಿಟೀಸ್ ಎಷ್ಟರ ಮಟ್ಟಿಗಿದೆ, ಹೇಗಿದೆ ಅವರ ಆರೋಗ್ಯ ಸ್ಥಿತಿ ಅಂತ? ಮಮತಾ, ಬೆಂಗಳೂರಿನ ಪುಲಕೇಶಿ ನಗರದ ಡೇವಿಡ್ ರಸ್ತೆಯಲ್ಲಿ ಮನೆಯಲ್ಲಿ ಒಂದು ಸಿಲಿಂಡರ್ ಸ್ಫೋಟಗೊಂಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಸಿಲಿಂಡರ್ ಸ್ಫೋಟಗೊಂಡಂತಹ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂಜಾನೆ 5 ಗಂಟೆ ಸುಮಾರಿಗೆ ಈ ಇನ್ಸಿಡೆಂಟ್ ಸಂಭವಿಸಿರುವಂಥದ್ದು. ಯಾವಾಗ ಇವರು ಅಂದರೆ ರಾತ್ರಿ ಗ್ಯಾಸ್ ಲೀಕೇಜ್ ಆಗಿರುವಂಥ ಪರಿಣಾಮ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವರು ಕರೆಂಟ್ ಆನ್ ಮಾಡುವಂಥ ಸಂದರ್ಭದಲ್ಲಿ ಅದು ಸ್ಫೋಟಗೊಂಡಿದೆ ಅನ್ನುವಂಥ ಮಾಹಿತಿಗಳು ಮೇಲ್ನೋಟಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎದುರುಗಡೆ ಇದ್ದಂಥ 2 AC ಕೂಡ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಜೊತೆಗೆ ಒಂದು ಫ್ಲೋರ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥ ದೃಶ್ಯಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಗ್ಯಾಸ್ಗಳು 3 ಕೂಡ ಎದುರುಗಡೆನೇ ಇದ್ದಾವೆ, ಯಾವು ಕೂಡ ಬ್ಲಾಸ್ಟ್ ಆಗಿಲ್ಲ. ಆದರೆ ಇವರು ಆನ್ ಮಾಡಿರುವಂಥ ಸಂದರ್ಭದಲ್ಲಿ ಲೀಕ್ ಆಗಿದೆ. ಬೆಳಿಗ್ಗೆ ಎದ್ದು ಕರೆಂಟ್ ಆನ್ ಮಾಡುವಂಥ ವೇಳೆಯಲ್ಲಿ ಸ್ಪಾರ್ಕ್ ಆಗಿ ಸ್ಫೋಟಗೊಂಡಿರುವಂಥದ್ದು. ಸ್ಫೋಟಗೊಂಡಂಥ ತೀವ್ರತೆಗೆ ಮನೆ ಮುಂದಿರುವಂಥ ಗ್ರಿಲ್ಗಳೇನಿದೆ ಸಂಪೂರ್ಣವಾಗಿ ರಸ್ತೆಗೆ ಬಂದಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಏನು ಮನೆ ಮುಂದಿದ್ದಂಥ ಗ್ರಿಲ್ಸ್ಗಳು ಸ್ಫೋಟದ ತೀವ್ರತೆಗೆ ಎಲ್ಲವೂ ಕೂಡ ರಸ್ತೆಯ ಸುಮಾರು ಅಂದರೆ ಆ ಮನೆಯ ಸುತ್ತಮುತ್ತ 200 ಮೀಟರ್ ಅಷ್ಟು ದೂರ ಆ ಅವಶೇಷಗಳೆಲ್ಲವೂ ಕೂಡ ಕಿತ್ಕೊಂಡು ಬಂದಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಎದುರುಗಡೆ ಇರುವಂಥ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿರುವಂಥ ಅವಶೇಷಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದು. ಎದುರುಗಡೆ ಅಪಾರ್ಟ್ಮೆಂಟು ಕೂಡ ಸ್ವಲ್ಪ ಮಟ್ಟಿಗೆ ಕ್ರಾಕ್ ಆಗಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. 5:15 ಸುಮಾರಿಗೆ ಈ ಇನ್ಸಿಡೆಂಟ್ ನಡೆದಿರೋದ್ರಿಂದ ಅಕ್ಕಪಕ್ಕದ ಜನ ಎಲ್ಲರೂ ಕೂಡ ಗಾಬರಿಗೊಂಡು ಏನೋ ಆಗಿದೆ ಅನ್ನುವಂಥದ್ದನ್ನು ಗಮನಿಸಿ ಆಚೆ ಬಂದಂಥ ಸಂದರ್ಭದಲ್ಲಿ ಮನೆ ಸಂಪೂರ್ಣವಾಗಿ ದಗದಗ ಅಂತ ಉರಿತಿರುವಂಥದ್ದನ್ನು ಕಂಡು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸ್ಥಳೀಯರು ಕರೆ ಮಾಡಿದ್ದಂಥ ಕಾರಣಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ತ್ವರಿತವಾಗಿ ಬಂದು ಆ ಮನೆಯನ್ನು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳು ಎಲ್ಲವೂ ಕೂಡ ಗ್ಲಾಸ್ಗಳೆಲ್ಲವೂ ಕೂಡ ಸ್ಫೋಟಗೊಂಡಿರುವ ತೀವ್ರತೆಗೆ ಜಖಮಾಗಿರುವಂಥದ್ದು. ಮಮತಾ, ಘಟನೆಯಲ್ಲಿ ಮನೆಯ ಮಾಲೀಕರಾದ ಸಿದ್ದೇಶ್ ಮತ್ತು ಸಿಲಿಕಾ ಅವರಿಗೆ ಗಂಭೀರವಾಗಿ ಗಾಯವಾಗಿದ್ದು ಅವರಿಬ್ಬರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ಅವ್ರ ಸ್ಥಿತಿ ಹೇಗಿದೆ? ಈ ಸಾಮಾನ್ಯವಾಗಿ ಸುಟ್ಟ ಗಾಯಗಳಿಂದ ಬಳಲೋರು ಬದುಕುವಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಇವ್ರ ಪರಿಸ್ಥಿತಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಮತ್ತೆ ಇಡೀ ಬ್ಲಾಸ್ಟ್ ನಿಂದ ಎಷ್ಟು ಹಾನಿ ಆಗಿದೆ ಅನ್ನೋದ್ರ ಎಸ್ಟಿಮೇಟು, ಅಂದಾಜು ಏನಾದರೂ ಸಿಗ್ತಾ ಇದೆಯಾ ನಾಗೇಶ್?
ಮಮತಾ, ಖಂಡಿತವಾಗೂ ಘಟನೆಯಲ್ಲಿ ಇಬ್ಬರಿಗೆ, ಸಿದ್ದೇಶ್ ಮತ್ತು ಶ್ರೀಲಿಖಾ ಮೇ ಬಿ ಮನೆ ಮಾಲೀಕರು ಇದ್ದಂತೆ ಕಾಣ್ತಿದ್ದಾರೆ. ಅವರಿಬ್ಬರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಅಂದರೆ ಸುಮಾರು ಒಬ್ಬರಿಗೆ 90% ಅಷ್ಟು ಸುಟ್ಟ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸುಟ್ಟ ಗಾಯಗಳು 60% ಮೇಲ್ಪಟ್ಟಂತೆ ಇದ್ದರೆ ಬದುಕುಳಿಯೋದು ಕಷ್ಟ ಸಾಧ್ಯ. ಹಾಗಾಗಿ ಇವರು ತೀವ್ರ ಗಂಭೀರವಾಗಿ ಗಾಯಗೊಂಡಿರುವಂಥ ಕಾರಣಕ್ಕಾಗಿ ಕಷ್ಟ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈ ಸ್ಫೋಟದ ತೀವ್ರತೆ ಏನಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನುವಂಥದ್ದನ್ನು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆ ಮನೆ ಸುಟ್ಟಿ ಪಕ್ಕದ ಅಪಾರ್ಟ್ಮೆಂಟು ಕೂಡ ಸಂಪೂರ್ಣವಾಗಿ ಜಖಮಾಗಿರೋದನ್ನು ಅಲ್ಲಿಂದ ಮನೆ ಮಾಲೀಕರೆಲ್ಲರೂ ಕೂಡ ಅದನ್ನು ತೆರವುಗೊಳಿಸಿರುವಂಥ ವಿಜುವಲ್ಸ್ಗಳು ಕೂಡ ಪಕ್ಕದ ಅಪಾರ್ಟ್ಮೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆ ಗ್ಲಾಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ, ಆ ಎ ಸಿಗಳಿದೆ ಸುತ್ತ ಸುಮಾರು 4 ಎ ಸಿಗಳು ಆಗಿದ್ದಾರೆ. ಆ ಎ ಸಿಗಳೆಲ್ಲವೂ ಕೂಡ ತುಂಡು ತುಂಡಾಗಿ ಹೊರಗಡೆ ಬಿದ್ದಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪಕ್ಕದ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಆ ಅಪಾರ್ಟ್ಮೆಂಟು ಕೂಡ ಸಂಪೂರ್ಣವಾಗಿ ಒಂದು ಭಾಗ ಜಖಮಾಗಿರುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಕ್ಲೀನ್ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಈ 5 ಗಂಟೆಗೆ ಸಂಭವಿಸಿರುವಂಥ ಈ ದುರ್ಘಟನೆಯಲ್ಲಿ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದ್ದು, ಆ ಇಬ್ಬರು ಕೂಡ ಈಗ ಸದ್ಯ ಚಿಕಿತ್ಸೆಯನ್ನು ಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್.